ಅದಕ್ಕೆ ಯಾರು ವರ್ಣೆ ಅಂತ ಹೇಳಿ ಅಲ್ಲ ನಮ್ಮವ್ರನ್ನ ಹೊಡೆದಿರೋ ಖುಷಿ ಪಡ್ತೀವಿ. ಸೈಲೆಂಟ್. ಮೂರು ಪ್ರಕರಣಗಳಾಗಿದ್ದಾವೆ. ಮೂರು ಪ್ರಕರಣಗಳಾಗಿದ್ದಾವೆ. ಅದಕ್ಕೆ ಯಾರು ಒಂದು ಪ್ರವೀಣ್ ಓಕೆ, ಎರಡು ಇದಾಗಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ನೋಡಿ. ಅಲ್ಲಿ ಸಾಬ್ರನ್ನ ತುರುಕ್ರನ್ನ ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮವರೇ ಏನಾದ್ರು ಹೊಡೆದಿದ್ರೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇನ್ನು ಬರೀ ಒಂದೇ ಹೊಡೆದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀವು. ನಿಮ್ಗೆ ಗೊತ್ತಿರೋದು ನನಗೆ, ನಾನು ರಾತ್ರಿ ಓಮ್ದಲ್ಲಿದ್ದೆ, ನಂಗೆ ಗೊತ್ತಿಲ್ಲ ಯಾಗದಲ್ಲಿದ್ದೆ. ಇನ್ನು 9 ಬೇಕು, ಇನ್ನು 9 ತಲೆ ಬೇಕು. ನಮ್ಮವ್ರು ಹೊಡೆದಿದ್ರೆ, ನಮ್ಮವ್ರು ಅಲ್ಲ ಹೊಡೆದಿಲ್ಲ ಅನ್ನೋದಾದ್ರೆ ಯಾರೋ ಅವ್ರವ್ರೆ ಗಲಾಟೆ ಮಾಡ್ಕೊಂಡು ಆ ಸಾಬ್ರೆ ಹೊಡ್ಕೊಂಡವ್ರೆ ಅಂದ್ರೆ ನಮ್ಮವ್ರಿಗೆ ಇನ್ನೂ ಮನಸ್ಥಿತಿ ಗಟ್ಟಿ ಆಗಿಲ್ಲ ಕಣಯ್ಯ ಅಂತ ಅಷ್ಟೇ. ನಾನು ಕೇಳೋದು, ಯಾರೇ ಆಗಿರ್ಲಿರಿ, ನೀವು ನನ್ನನ್ನು ಹೊಡಿತಿದ್ದೀರಾ ಅಂತ, ನನ್ನನ್ನು ಹೊಡೆದಿದ್ದೀರಿ ರೀ. ತುಂಬಾ ದಿವಸ ಬೇಡ, 4 ತಿಂಗಳಿಂದ ಮಂಜು ಭಾರ್ಗವನ್ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಇಲ್ಲೇ ಅಟ್ಯಾಕ್ ಮಾಡಿ ಹೊಡೆದು ಈ ಹುಡುಗನ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿರೋದು. ಅವ್ರಿಗೆಲ್ಲ ಏನ್ ಶಿಕ್ಷೆ ಕೊಟ್ಟಿದ್ದೀರಾ? ಆರಾಮಾಗಿ ತಿನ್ಕೊಂಡು ಉನ್ಕೊಂಡವ್ರೆ. ಆ ಅರ್ಶನ್ಗೆ ಕೊಲೆ ಮಾಡಿದ್ರಲ್ಲಪ್ಪ, ಅವ್ರ ಜೈಲಿನಲ್ಲಿ ಮೊಬೈಲ್ ಕೊಟ್ಟಿದ್ದೀರಾ, ರೀಲ್ಸ್ ಮಾಡಿಸ್ತೀರಾ, ಅವ್ರಿಗೆ ಗಾಂಜಾ ಪಿಮು ಏನ್ ಬೇಕೋ ಅದೆಲ್ಲ ಕೊಡ್ತೀರಾ. ಅದ್ ನಮ್ಮವ್ರಿಗೆ ಯಾಕೆ ಹೋಗಕ್ಕಾಗಲ್ಲ? ಅಲ್ಲೇ ಎಲ್ಲ ಕೊಡ್ತಾರೆ ಅಂತ. ನಾನು ಹೇಳಿದ್ದೀನಿ, 3 ದಿವಸದಲ್ಲಿ ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ, ಎನ್ಕೌಂಟರ್ ಮಾಡ್ಲಿಲ್ಲ ಅಂದ್ರೆ, ಇಲ್ಲ ಹಿಡಿದು ಹಾಕ್ಲಿಲ್ಲ ಅಂದ್ರೆ ಹಂದಿಗಳನ್ನ, ತುಮಕೂರಿಂದ ಸಿಎಂ ಮನೆಗೆ ಪಾದಯಾತ್ರೆ, ಇದು ಶಾತಸಿದ್ಧ ಕಟ್ಟಿಟ್ಟ ಬುತ್ತಿ. ನಾನು ಇನ್ನೂ ಇಂದು ಕಾರ್ಯಕರ್ತರನ್ನ ಮನವೊಲಿಸಿ 1000 ಲಕ್ಷೋಪಾದಿಯಲ್ಲಿ ತುಮಕೂರು ಟು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ತುಮಕೂರಿನಿಂದನೇ ಹಮ್ಮಿಕೊಳ್ತಾ ಇದ್ದೀವಿ. ಸಿಎಂ ಮನೆ ಮುತ್ಗೆನ ಅವ್ರ ಮನೆ ಮುಂದೆ ಕೂತ್ಕೊಳ್ಳೋದು ಏನಾದ್ರೂ ಆಗಿರ್ಬೋದು, ಸಿಎಂ ಮನೆಗೆ ಹೊರಟಿದೀವಿ. ಇದಕ್ಕೆ ಸಿದ್ಧಗಂಗಾ ಗುರುಗಳ ಪಾದವೇ ಸಾಕ್ಷಿ. ನಾವು ಬರ್ತಿದ್ದೇವೆ. 3 ದಿವಸದೊಳಗಡೆ ನೀವು ಇದನ್ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ, ಅವ್ರನ್ನ ಹೊಡೆದು ಬಿಸಾಕ್ಲಿಲ್ಲ ಅಂದ್ರೆ ಮುಂದಿನ ಪರಿಣಾಮಕ್ಕೆ ಸರ್ಕಾರವೇ ಹೊಣೆ. ನಮಸ್ತೆ. ಕರ್ನಾಟಕದಲ್ಲಿ ಸತತವಾಗಿ 35 ಕೊಲೆಗಳನ್ನ ನಾವು ನೋಡ್ಬಿಟ್ಟಿದೀವಿ 4 ವರ್ಷದಲ್ಲಿ. ಏನು ಮಾಡಕ್ಕಾಗಲ್ಲ. ಅಳ್ಬೇಕು, ಹತ್ಬಿಟ್ಟು ಸುಮ್ಮನಾಗಬೇಕು. ಯಾರು ಅಳ್ಬೇಡಿ ಇನ್ಮೇಲೆ. ಯಾಕೆ ಅಳ್ಬೇಡಿ ಅಂತಂದ್ರೆ ನಿಮ್ಮ ದುಃಖ ಹೊರಟೋಗುತ್ತೆ. ನಾನು ಹತ್ತಿಲ್ಲ, 3 ದಿವಸದಿಂದ ನಾನು ಸ್ಟೇಟ್ಮೆಂಟೇ ಮಾಡಿಲ್ಲ. ನಾನು ಓಮ್ದಲ್ಲಿದ್ದೆ. ಇವತ್ತು ತುಮಕೂರಿನಲ್ಲಿ ನನ್ನ ರಾತ್ರಿ ಓಮ್ದಿಂದ ಕರ್ಕೊಂಬರಕ್ಕೆ ನಮ್ಮ ಮಂಜು ಭಾರ್ಗವ ನೇರವಾಗಿ ನಾನು ಡಾಬಾಸ್ಪೇಟೆಗೆ ಬಂದು, ಇಲ್ಲ ನೀವು ನಾಳೆ ಬರಲೇಬೇಕು ಬಂದೆ. ಆ ಎಳೆ ಹುಡುಗನ್ನ ನೀವು ಹೊಡೆದಿದ್ದೀರಲ್ಲ, ನೀವು ಹೊಡಿತಿರೋದು ಯಾರನ್ನ ಅಂದ್ರೆ ಅವನ ಯಾರ ಕನ್ನಯ್ಯ ಅನ್ನೋ ಟೈಲರ್ ನೋಡಿತೀರಾ. ನಿಮ್ ಕೈನಲ್ಲಿ ಅಷ್ಟೇ ಶಕ್ತಿ. ಇನ್ಯಾರು ನೋಡಿತೀರಾ? ಯಾರು ಆಟೋ ಡ್ರೈವರ್ನ, ಇನ್ಯಾರ ಕೂಲಿ ಮಾಡೋರ್ನ. ನಿಮ್ ಕೈಲಿ ನನ್ನ ನೋಡಿಯೋಷ್ಟು ಧೈರ್ಯನೂ ಇಲ್ಲ, ಶಕ್ತಿನೂ ಇಲ್ಲ. ನೀವು ಹೊಡೀರಿ ನನ್ನನ್ನು. SDPI, ಇನ್ನೊಂದು ಯಾವ್ದು PFI ಹೊಂದಿಗಳ. ನಿಮ್ ಕೈಲಿ ದಮ್ಮಿದ್ರೆ ನನ್ನನ್ನು ಎತ್ರಿ. ಚಾಲೆಂಜ್, ಓಪನ್ ಚಾಲೆಂಜ್. ನಿಮ್ ಕೈಲಿ ಆಗುತ್ತಾ? ಕಟೀಲ್ ನಳಿನ್ ಕುಮಾರ್ನ ಎತ್ರಿ. ನಿಮ್ ಕೈಲಿ ಆಗುತ್ತಾ? ಬೊಮ್ಮಾಯಿ ಅವ್ರನ್ನ ಎತ್ರಿ. ನಿಮ್ ಕೈಲಿ ಆಗುತ್ತಾ? ಹೋಮ್ ಮಿನಿಸ್ಟರ್ನ ಎತ್ರಿ. ನಿಮ್ ಕೈಲಿ ಆಗಲ್ಲ ಕಂಡ್ರಲ್ಲಿ ಹಂದಿ ನಾಯಿಗಳು ನೀವು. ನಿಮ್ ಕೈಲಿ ಆಗೋದೇ ಪಾಪ ಯಾರೋ ಬಡಪಾಯಿಗಳನ್ನ ಎತ್ತದು. ಅವ್ರನ್ನ ಎತ್ಬಿಟ್ಟು ತೋರಿಸ್ಕೊಂಡ್ಬಿಡೋದು, ನಾನು ಹೊಡೆದು ಬಿಟ್ಟೆ. ಏನ್ ಹೊಡೆದಿದ್ಯಾ ನೀನು? ಅವಿವೇಕಿ. ಯುದ್ಧ ಅಂತ ಅಂದ್ರೆ ಸಮಬಲರ ಜೊತೆನಲ್ಲಿ ಮಾಡ್ಬೇಕು. ನನಗೋ ಅವನ್ಗೋ ಅಂತ ಹೇಳಿ ಯಾರೋ ಎಳೆ ಹುಡುಗನೋ ಗೊತ್ತಿಲ್ದಿದ್ದಂಗೆ ಚುಚ್ಬಿಟ್ಟು ಹಿಂದಿಂದ ಕತ್ಕೊಯ್ದ್ಬಿಟ್ಟು ಅವ್ನ ಟೈಲರ್ ಹತ್ರ ಅಳತೆ ತಗ ಅಂತ ಅನ್ಬಿಟ್ಟು ಹಿಂಗ ಅಂದವನೇ ಅವ್ನ ಹಿಂದೆಯಿಂದ ಕುಯ್ದ್ಬಿಟ್ಟು ನನ್ಗೆ ಹೊಡೆದ್ಬಿಟ್ಟೆ, ನಾನು ಕೊಲೆ ಮಾಡ್ಬಿಟ್ಟೆ ಅಂತಿರಲ್ಲ ಅಲ್ಲಿ ಹಂದಿಗಳ. ಇದು ಕೊಲೆ ಅಲ್ಲ ಕಣೋ, ಮೋಸದಿಂದ ಹಿರಿದಿರ್ತಕ್ಕಂಥ ಹಿರ್ತಾ ಇದು. ಅದೇ ನೀನ್ ಕೊಲೆನೇ ಮಾಡ್ತೀನಿ ಅನ್ನೋದಾದ್ರೆ ಬಾದಾಮಿದ್ರೆ ಮುಂದೆಗಡೆ ಮಾಡು ನೋಡೋಣ. ಈ ತುರ್ಕರ ನಿಮ್ಮನ್ನ ಒಂದು ಕತ್ತು ಅಂತ ತೆಗಿಲಿಲ್ಲ ನಾವು ಅಂದ್ರೆ ನೀವು ದೇವರಾಣೆಗೂ ಸುಧಾರಿಸ್ಕೊಳ್ಳಲ್ಲ. 1 ತಲೆಗೆ 10 ತಲೆ ತೆಗಿಯಕ್ ನಾವು ರೆಡಿ ಆಗ್ಬೇಕು. ಒಂದು ಕತ್ತು. ನಾನು ಅವತ್ತೇ ಹೇಳಿದ್ದೆ, 1 ಕತ್ತು ತೆಗೆದೆ ಹೋದ್ರೆ ಇದು ನಿರಂತರವಾಗಿರುತ್ತೆ ಅಂತ. ಹರ್ಷ ಸತ್ತಾಗ ಶ್ರೀರಂಗಪಟ್ಟಣದಲ್ಲಿ ಹೇಳಿದೆ. ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ. 1 ತಲೆಗೆ 10 ತಲೆ ನಾವು ತೆಗಿಲಿಲ್ಲ ಅಂದ್ರೆ ಅವ್ರು ಸುಧಾರಿಸಲ್ಲ. ನೀವು ನನ್ನನ್ನು ಯಾವತ್ತು ಹೊಡಿತೀರೋ ಅವತ್ತು ಗೋದ್ರ ಶುರುವಾಗುತ್ತೆ. ಕಲ್ಲಾಸಿ ಪಳ್ಳಿಕ್ ನುಗ್ತಾರೆ, ಗೋರಿ ಪಳ್ಳಿಕ್ ನುಗ್ತಾರೆ, ಹಚ್ಚುತ್ತಾರೆ ಬೆಂಕಿನ. ಅದಾಗಬೇಕು ಅನ್ನೋದಾದ್ರೆ ನೀವು ನನ್ನನ್ನು ನೋಡಿರಿ. ನಾವೇನು ತಾಕತ್ತು ಅನ್ನೋದನ್ನ ತೋರಿಸ್ಬೇಕು. ನಮ್ಮವರೆಲ್ಲ ಯಾಕೆ ಸುಮ್ಮನಿದ್ದಾರೆ ಅಂತ ಅಂದ್ರೆ ಸಣ್ಣ ಪುಟ್ಟವ್ರು ನೋಡಿತಿದ್ದೀರಾ. ಹೊಡಿಯೋದಾದ್ರು ಹೊಡಿರಿ ದೊಡ್ಡದಾಗಿ. ಅವತ್ತು ತೋರಿಸ್ತಾರೆ ನಮ್ಮಲ್ಲಿ. ಅಲ್ಲಿವರೆಗೂ ಯಾರು ತೋರಿಸಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿದೀವಿ. ಶಾಂತಿ ಕಾಪಾಡಿ. ಯಾವ ಶಾಂತಿ ಮುಖ್ಯಮಂತ್ರಿಗಳೇ? ನಿಮ್ ಶಾಂತಿ ನಂಗೆ ಹೇಳ್ರಿ. ಇವಳು ಶಾಂತಿ ಅಂತ ಕಾಪಾಡಿ ಅಂತ ಹೋಗಿ ಕಾಪಾಡ್ಬಿಟ್ಟು ಬರ್ತೀವಿ. ನೀವು ಹೇಳ್ತಿರೋ ಶಾಂತಿಗೂ ನಮ್ಮಲ್ಲಿ ಕುದಿತಾ ಇರೋ ರಕ್ತಕ್ಕೂ ಸಂಬಂಧವೇ ಇಲ್ಲ ಮುಖ್ಯಮಂತ್ರಿಗಳೇ. ಗೃಹ ಮಂತ್ರಿಗಳು ನಾನು ಕಠಿಣವಾದ ಕ್ರಮ. ಏನ್ ಕಠಿಣ ಕ್ರಮ ಕೈಗೊಳ್ತಿದ್ದೀರಿ? ಹೊಡೆದ್ ಬಿಸಾಕ್ರಿ. ಈ ಪೊಲೀಸ್ನವ್ರು ನೋಡ್ರಿ, ಇಲ್ಲೇ 20 ಜನ ಅವ್ರ 20 ಬಂದೂಕಗಳವೆ, ಅವೆಲ್ಲ ತುಕ್ಕೋಗ ಹಿಡ್ದೋಗವೇನಪ್ಪ.
ಯಾವತ್ತು ಉಪಯೋಗಿಸ್ಲಿಲ್ಲ ಅಂದ್ರೆ ಗಾಡಿನೇ ತುಕ್ಕಿಡ್ದೋಗುತ್ತೆ, ನೀನು ಬಂದೂಕ ತುಕ್ಕಿಡ್ದೋಗಲ್ವಾ? ಅವ್ರಿಗೆ ಬಿಟ್ಬಿಡಿ, ಸೊಂಟದಲ್ಲಿರೋ ಗನ್ನನ್ನ ಎತ್ಕೊಂಡು ಡಮ 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 ಹೊಡಿರಿ ಅಂತ. ಇಲ್ಲ ನಮ್ ಕೈಗೆ ಆ ಗನ್ ಕೊಡಿ, ನಾವು ಹೊಡಿತೀವಿ, ತೋರಿಸ್ತೀವಿ. ಬಾಯಿಗೆ ಬಂದಿದ್ದೇ ಸ್ಟೇಟ್ಮೆಂಟು, ಬಾಯಿಗೆ ಬಂದಿದ್ದೇ ಕೊಟ್ಕೊಂಡು ನೀವು ಆ ವಿರೋಧ ಪಕ್ಷದವರೇ ಮಾಡ್ತಾ ಇರೋದು. ನಿಮ್ಮ ಮೇಲೆ ಎತ್ಕಟ್ಬೇಕು ಅಂತ ವಿರೋಧ ಪಕ್ಷದವರೇ ಈ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು. ಇದಕ್ಕೆ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ನೀವು SDPI ಇವೆಲ್ಲ ಸ್ವಂತ ಪಕ್ಷಗಳು, ಕಾಸದವು. ಅವನು ಅದ್ರಲ್ಲಿ ಇದಾನೆ, ಗುರುತಿಸ್ಕೊಂಡಿದ್ದಾನೆ ಅಂತ ಇವನ್ಗೂ ಸಂಬಂಧನೇ. ರಾತ್ರಿ ಇನ್ನೊಂದು ಮರ್ಡರ್ ಇದೆ ಮುಸ್ಲಿಂ ಎಲ್ಲಿ? ಮಂಗಳೂರಲ್ಲಿ. ಮಂಗಳೂರಲ್ಲಿ ಯಾರು ನಮ್ಮವ್ರು ಯಾರನ್ನು ಹೊಡೆದವ್ರ? ಅಲ್ಲ ಅದೇನೆ, ಅದಕ್ಕೆ ಯಾರು ಹೊಣೆ ಅಂತ